ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವೀಲ್ಚೇರ್ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಯರಗುಡ್ಡು ಗ್ರಾಮದ ಶಿವಪ್ಪ ಕರಡಿ ಅವರಿಗೆ ಜಾಲಹಳ್ಳಿ ಗ್ರಾಮಸ್ಥರಿಂದ ಭವ್ಯ ಸನ್ಮಾನ ನಡೆಯಿತು. ದಿನಾಂಕ 2/2/2026 ಜಾಲಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಅಂಗವಿಕಲರ ರಾಷ್ಟ್ರೀಯ ವೀಲ್ಚೇರ್ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿರುವ ಶಿವಪ್ಪ ತಂದೆ ದ್ಯಾವಪ್ಪ ಕರಡಿ ಅವರನ್ನ ಗ್ರಾಮಸ್ಥರು ಗೌರವಿಸಿದರು. ಬೆಳಗಾವಿಯಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟ ಶಿವಪ್ಪ ಕರಡಿ ಅವರು ಮೊದಲು ಬೆಂಗಳೂರು ತಂಡಕ್ಕೆ ಆಯ್ಕೆಯಾಗಿದ್ದರು. ನಂತರ ದಿನಾಂಕ 3/12/2025 ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ ನಡೆದ ವಿಕಲಚೇತನರ ವೀಲ್ಚೇರ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೋವಾ ತಂಡದ ಪರವಾಗಿ ಭಾಗವಹಿಸಿ ದ್ವಿತೀಯ ಸ್ಥಾನ ಗಳಿಸಿದರು. ಈ ಶ್ರೇಷ್ಠ ಸಾಧನೆಗೆ ಅವರಿಗೆ ರಾಷ್ಟ್ರೀಯ ತಂಡದ ಆಯ್ಕೆ ದೊರಕಲು ಕಾರಣವಾಯಿತು. ಮುಂದಿನ ತಿಂಗಳಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ ವಿಕಲಚೇತನರ ವೀಲ್ಚೇರ್ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಶಿವಪ್ಪ ಕರಡಿ ಉತ್ಸುಕರಾಗಿದ್ದಾರೆ. ಇದೇ ವೇಳೆ ಅವರು ಈ ಹಿಂದೆ ವಿಕಲಚೇತನರ ಈಜು ಸ್ಪರ್ಧೆಯಲ್ಲೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಸಾಧನೆ ಮಾಡಿರುವುದು ಗಮನಾರ್ಹವಾಗಿದೆ. ಸನ್ಮಾನ ಸಮಾರಂಭದಲ್ಲಿ ಜಾಲಹಳ್ಳಿ ಗ್ರಾಮಸ್ಥರು ಶಿವಪ್ಪ ಕರಡಿ ಅವರ ಸಾಧನೆಯನ್ನ ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಅವರಿಗೆ ಸರ್ಕಾರಿ ನೌಕರಿ ನೀಡಬೇಕು ಅಂತ ಟಿವಿ 20 ಕನ್ನಡ ವಾಹಿನಿ ಚಾನೆಲ್ ಮೂಲಕ ಒತ್ತಾಯಿಸಿದರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಐಬಿಯಲ್ಲಿ ರಾಷ್ಟ್ರೀಯ ಮಟ್ಟದ ವೀಲ್ಚೇರ್ ಕ್ರಿಕೆಟ್ ಕೂಟಕ್ಕೆ ಆಯ್ಕೆಯಾಗಿರುವ ಶಿವಪ್ಪ ಕರಡಿ ಜಾಲಹಳ್ಳಿ ಸಮೀಪದ ಒಂದು ಯರಗುಡ್ಡ ಹಳ್ಳಿಯ ವೀಲ್ಚೇರ್ ಕ್ರಿಕೆಟ್ ಕ್ರೀಡಾಪಟು ಆಗಿರೋದ್ರಿಂದ ಅವರು ನಮ್ಮ ಒಂದು ಈ ಹಳ್ಳಿಯಿಂದ ಹೋಗಿ ಗೋವಾ ತಂಡದ ಪರವಾಗಿ ಆಡಿ ಒಂದು ರಾಷ್ಟ್ರೀಯ ಒಂದು ವೀಲ್ಚೇರ್ ಕ್ರೀಡಾ ಪಂದ್ಯಾವಳಿಗೆ ಆಯ್ಕೆಯಾಗಿರೋದು ಭಾಳ ಸಂತೋಷ ವಿಷಯ. ಈ ವಿಷಯವನ್ನು ಇಲ್ಲಿ ಎಲ್ಲ ಜಾಲಹಳ್ಳಿಯ ಗ್ರಾಮಸ್ಥರು ಹಾಗೂ ಪ್ರಗತಿಪರರು ಎಲ್ಲ ಯುವಕರು ಸೇರಿ ಅವರನ್ನು ಇಂದು ಜಾಲಹಳ್ಳಿ ಐಬಿಯಲ್ಲಿ ಸನ್ಮಾನವನ್ನು ಏರ್ಪಡಿಸಿದ್ದು ಅವರು ಈ ಒಂದು ಸನ್ಮಾನ ಸಮಾರಂಭಕ್ಕೆ ಬಂದಿರತಕ್ಕಂಥ ಶಿವಪ್ಪ ಕರಡಿ ಅವರು ನಮ್ಮ ಒಂದು ಟಿವಿ 20 ಕನ್ನಡ ಚಾನಲ್ ಜೊತೆ ಮಾತನಾಡುತ್ತಾ ನೀವು ಅಲ್ಲಿ ಅನುಭವ ಇದೆ ನಿಮ್ಮದು ಯಾವ ರೀತಿ ಅನುಭವ ಇದೆ ಅಂತಂದ್ರೆ ಫೀಲ್ಡಿಂಗ್, ಬ್ಯಾಟಿಂಗ್ ಮತ್ತು ವೀಲ್ಚೇರ್ ಮೂಮೆಂಟ್ ಚೆನ್ನಾಗಿ. ಎಲ್ಲಿ ಆಡಿದ್ರಿ ನೀವು? ಇದು ಭುವನೇಶ್ವರಿ ಒರಿಸ್ಸಾದಲ್ಲಿ ಆಡಿದ್ರಿ. ಅಲ್ಲಿ ಆಡಿದ ನಂತರ ಈಗ ನೀವು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿ ಮತ್ತೆ ಎಲ್ಲಿ ಯಾವಾಗ ಹೋಗ್ಬೇಕು ಅಲ್ಲಿ ರಾಷ್ಟ್ರ ಮಟ್ಟದ ಆಡಲಿಕ್ಕೆ? ಇನ್ನು ಡೇಟ್ ಕನ್ಫರ್ಮ್ ಬಂದಿಲ್ಲ. ಡೇಟ್ ಈ ತಿಂಗಳು ಬರ್ಬೋದು, ಮುಂದಿನ ತಿಂಗಳು ಬರ್ಬೋದು. ಈಗ ಜಾಲಹಳ್ಳಿಯಿಂದ ಎಲ್ಲರೂ ನಿಮಗೆ ಇಲ್ಲಿ ಸನ್ಮಾನ ಮಾಡಿದ್ರೆ ಯಾವ ರೀತಿ ಅನಿಸ್ತದೆ ನಿಮಗೆ? ತುಂಬ ಧನ್ಯವಾದಗಳು. ಸನ್ಮಾನ ಮಾಡಿರಿ. ನಮ್ಮ ಪ್ರತಿಭೆಯನ್ನು ನೀವೊಂದು ನೋಡಿಗೇಸಿ ಸನ್ಮಾನ ನಮ್ಮಂತಿನ ಅಂಗವಿಕಲರು ಬೆಳಕಿಗೆ ಬರಲ್ಲ ಅಂತ ಸನ್ಮಾನ ಮಾಡಿ ಭಾಳ ಸಂತೋಷ ಆಗ್ತಿದೆ. ಈ ಸನ್ಮಾನ ಭಾಳ ಸಂತೋಷ ಆಯ್ತು ನಮಗೆ. ಈ ಒಂದು ಹಳ್ಳಿಯ ಪ್ರತಿಭೆ ಮತ್ತು ವಿಶೇಷವಾಗಿ ವಿಕಲಚೇತನರಾಗಿರ್ತಕ್ಕಂಥ ಶಿವಪ್ಪ ಕರಡಿ ಅವರು ಹುಟ್ಟಿನಿಂದಲೂ ಕೂಡ ವಿಕಲಚೇತನನಾಗಿರ್ತಕ್ಕಂಥ ಈ ಒಂದು ಪ್ರತಿಭೆ ಮೊದಲನೇ ಸಲ ಅವರು ಈಜಿನ ಸ್ಪರ್ಧೆಯಲ್ಲಿ ಕೂಡ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟ ಆಗಿರ್ತಕ್ಕಂಥದ್ದು ಇಲ್ಲಿ ನೆನಪಿಸ್ಕೊಳ್ಬೇಕಾದಂಥ ವಿಷಯ. ಅದೇ ರೀತಿ ಮೊನ್ನೆ ನಡೆದಂಥ ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ ನಡೆದಿರ್ತಕ್ಕಂಥ ವೀಲ್ಚೇರ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಇವರು ಕರ್ನಾಟಕವನ್ನು ಪ್ರತಿನಿಧಿಸಿದ್ದು. ಈಗ ಮುಂಬರುವ ರಾಷ್ಟ್ರಮಟ್ಟದ ಕ್ರಿಕೆಟ್ ಟೂರ್ನಮೆಂಟಿಗೆ ಇವರು ರಾಷ್ಟ್ರೀಯ ತಂಡದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಭಾಳ ಸಂತೋಷ ಅನಿಸ್ತದೆ. ಯಾಕಂತ ಕೇಳಿದ್ರೆ ಇವತ್ತು ಒಬ್ಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಭಾಳಷ್ಟು ಕಷ್ಟಪಟ್ಟು ಇವತ್ತಿನ ದಿವಸ ರಾಷ್ಟ್ರಮಟ್ಟದಲ್ಲಿ ಮಿಂಚಿರ್ತಕ್ಕಂಥ ಈ ಪ್ರತಿಭೆಯನ್ನು ನಮ್ಮ ಜಿಲ್ಲೆ ಭಾಳಷ್ಟು ಅವ್ರನ್ನ ಗುರುತಿಸಿ ಅವರಿಗೆ ಸಹಾಯ ಸಹಕಾರ ಮತ್ತು ಯಾವುದಾದ್ರೂ ಒಂದು ಜೀವನೋಪಾಯಕ್ಕಾಗಿ ಅವರಿಗೆ ಒಂದು ಯಾವುದಾದ್ರೂ ಉದ್ಯೋಗವನ್ನು ಸೃಷ್ಟಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಮತ್ತು ಜನಪ್ರತಿನಿಧಿಗಳನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸಿ ಈ ಒಂದು ಸನ್ಮಾನ ಮಾಡಿದ್ದನ್ನು ದೊಡ್ಡದಲ್ಲ, ಆದರೆ ಒಬ್ಬ ಹಳ್ಳಿಯ ಪ್ರತಿಭೆ ಭಾಳಷ್ಟು ಇನ್ನೂ ಬೆಳೆಯಲಿ ಮತ್ತು ರಾಷ್ಟ್ರವನ್ನು ಉನ್ನತ ಸ್ಥಿತಿಗೆ ತರುವಂಥ ಕಾರ್ಯವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಶಿವಪ್ಪ ಕರಡಿ ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ಮತ್ತು ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜಾಲಹಳ್ಳಿ
ಗ್ರಾಮದ ಈ ಒಂದು ಸರಳ ಸಮಾರಂಭದಲ್ಲಿ ಸನ್ಮಾನಗೊಂಡಂಥ ಶಿವಪ್ಪ ಕರಡಿ ಜಾಲಹಳ್ಳಿ ಹೋಬಳಿಯ ಯರಗುಡ್ಡ ಗ್ರಾಮದ ಯುವಕರಾದಂಥ ಶಿವಣ್ಣ ಅವರೇ ಹಾಗೂ ನಮ್ಮ ಜಾಲಹಳ್ಳಿ ಗ್ರಾಮದ ಮುಖಂಡರಾದಂಥ ರಂಗಣ್ಣ ಕೋಲ್ಕರ್ ಅವರೇ, ಮಧುರಂಗಪ್ಪ ಒಟಾರ್ ಅವರೇ, ರಾಮನಗೌಡ ಮಾಲಿ ಪಾಟೀಲ್ ರೇ, ವಿಶೇಷವಾಗಿ ಕಾಜೆ ಸಾಬ್ ಬಾಬಾ ಅವರೇ, ಇವತ್ತು ಯಾವುದೇ ಕಾರ್ಯಕ್ರಮ ಆದರೂ ಅದ್ಧೂರಿಯಾಗಿ ನಾವು ಆಚರಿಸ್ತಾರೆ. ಈ ಒಂದು ವಿಕಲಚೇತನ ಅಭ್ಯರ್ಥಿ ಇವತ್ತು ನಮ್ಮ ಜಾಲಹಳ್ಳಿ ಹೋಬಳಿಯಿಂದ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಕ್ರಿಕೆಟ್ ಪಟುವಾಗಿ ಹೊರಹೊಮ್ಮಿದ್ದು ನಮಗೆ ಜಾಲಹಳ್ಳಿಯ ಪರವಾಗಿ ಅವರಿಗೆ ಸನ್ಮಾನ ಇವತ್ತು ನಾವು ಜಾಲಹಳ್ಳಿ ಗ್ರಾಮದ ಸರಳ ರೀತಿಯಿಂದ ಸನ್ಮಾನ ಮಾಡಿದ್ದು ಭಾಳ ಸಂತೋಷದ ವಿಷಯ ಅಂತೇಳಿ ನಾನು ಇಲ್ಲಿ ಹೇಳಲು ಬಯಸುತ್ತೇನೆ. ಮುಂದೆ ರಂಗಣ್ಣ ಕೋಲ್ಕರ್ ಹೇಳಿದಂಗೆ ಇವರಿಗೆ ಮುಂದೆ ಸರ್ಕಾರ ಯಾವುದೇ ಸರ್ಕಾರ ಹುದ್ದೆಯಲ್ಲಿ ಅವರಿಗೆ ಸರ್ಕಾರಿ ಹುದ್ದೆಯನ್ನು ದಯಪಾಲಿಸಲಿ, ಈ ಒಂದು ಬಡ ಪ್ರತಿಭೆಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ಆಶಿಸಿ ಸನ್ಮಾನಗೊಂಡಂಥ ಶಿವಪ್ಪನವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ಮುಂದೆ ವಿಜಯಶಾಲಿಯಾಗಿ ಆಗಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸುತ್ತೇನೆ. ಈ ಒಂದು ಅಂಗವಿಕಲಚೇತನ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಶಿವಪ್ಪ ಕರಡಿ ಅವರಿಗೆ ಎಲ್ಲ ಊರಿನ ಗ್ರಾಮಸ್ಥರು ಸರ್ಕಾರ ಇದನ್ನು ಗುರುತಿಸಿ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅಂಥೇಳಿ ಒತ್ತಾಯಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ದಂತ ಎಲ್ಲರಿಗೆ ಹೇಳುತ್ತಾ ಈ ಒಂದು ವರದಿಯನ್ನು ಜಾಲಹಳ್ಳಿ ದೇವದುರ್ಗ ನ್ಯೂಸ್, ಟಿವಿ ಕನ್ನಡ ನ್ಯೂಸ್, ಖಾಜಾ ಹುಸೇನ್ ಬಾಬಾ ಈ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ರಂಗಣ್ಣ ಕೋಲ್ಆರ್, ಭೀಮಣ್ಣ ಗುಂದಾರ್, ರಾಮನಗೌಡ ಮಾಲಿ ಪಾಟೀಲ್, ಮುದುರನ್ನಪ್ಪ ವಟರ್, ಹುಸೇನ್ ಬಾಷಾ ಸರ್ನೋಬಾದ್, ಖುರ್ಷಿದ್ ಪಟೇಲ್, ಲಿಂಗಣ್ಣ ನಾಯಕ ಮುಖಾಶೆ, ಇದ್ರಿಸಿ ಅರಕೆರ ಸೇರಿ ಜಾಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.